ಬದ ಕೆತ್ತಬೇಕಾದ್ರೆ ಇವತ್ತು ಒಂದು ಹಾವು ನೋಡೇ ಬಿಟ್ಟೆ. ಇದು ಯಾವ ಹಾವು ಅಂತ ಕಮೆಂಟ್ ಮಾಡಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಸೊ ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಬದ ಕೆತ್ತಬೇಕಾಗಿತ್ತು. ಅದಕ್ಕೆ ನಮ್ಮ ಗದ್ದೆ ಕಡೆ ಬಂದೆ. ತುಂಬ ದಿನ ಆಗಿತ್ತು ಹೊಲದ ಕಡೆ ಹೋಗಿರಲಿಲ್ಲ ಅಂತ ಹೊಲದ ಕಡೆ ಹೋದೆ. ಇಲ್ಲಿ ನಾಗಣ್ಣ ರೌಂಡ ಪಡಿತಾ ಇದ್ದ, ಅವನ್ನ ಮಾತಾಡ್ಸ್ಕೊಂಡು ಸೀದಾ ಗದ್ದೆ ಕಡೆ ಬಂದೆ. ಮುಂದೇನಾರ ಲೈನ್ ಇರಲಿಲ್ಲ ಅಂದಿದ್ರೆ ಇವತ್ತು ಆರಾಮಾಗಿರ್ಬೋದಾಗಿತ್ತು. ಅಂದರೆ ಮನೆಗೆ ಊಟಕ್ಕೆ ಆಗ್ತಿರ್ಲಿಲ್ಲ ಅಷ್ಟೇ, ಅಡಿಕೆ ಕಡ್ಕೊಂಡು ಆರಾಮಾಗಿರ್ತಿದ್ವಿ ಅಷ್ಟೇ. 365 ದಿನಕ್ಕೆ ಒಂದು ದಿನಾನೂ ಬಿಡ್ದಂಗೆ ಹಾವು ನೋಡ್ತೀನಿ. ಇವತ್ತು ಕಾಣಿಸ್ಕೊಂಡೈತೆ, ಆದರೆ ಇವತ್ತು ಹೊಡೆದೇ ಬಿಟ್ಟೆ ಅವನ. ನಾನು ಹಾವು ಮೊದಲೇ ಹೊಡೆಯಲ್ಲ, ಈ ಥರ ಸಿಗೆ ಬಿದ್ದುಬಿಟ್ರೆ ನಾನು ಇನ್ನೇನು ಮಾಡಲಿ. ಬದ ಕೆತ್ತಬೇಕಾದ್ರೆ ಈ ಥರ ಆಗಿದ್ದು, ಒಂದು ಹೊಡೆತ ಹಾವಿಗೆ ಬಿದ್ದಿತ್ತು, ಅದಕ್ಕೆ ಹೊಡೆದ್ಬಿಟ್ಟೆ. ಅದನ್ನ ಹೊಡೆದ್ಬಿಟ್ಟು ಸೀದಾ ಮನೆ ಕಡೆ ಬಂದೆ. ಮನೆಗೆ ಬಂದು ತಿಂಡಿ ತಿನ್ಕೊಂಡು ಸೀದಾ ನಮ್ಮ ಕೊನೆ ಮನೆ ಹತ್ರ ಹೋದೆ. ಗದ್ದೆ ಕೆಸರು ಹೊಡಿಬೇಕಾಗಿತ್ತು, ಅದಕ್ಕೆ ಟ್ಯಾಕ್ಟ್ರಿಗೆ ರೋಟ್ರಿ ಜೋಡಿಸೋಣ ಅಂತ ಬಂದೆ. ರೋಟ್ರಿ ಅಲ್ಲೂ ಸ್ವಲ್ಪ ಲೂಸ್ ಆಗಿದ್ವು, ಅದನ್ನೆಲ್ಲ ಟೈಟ್ ಮಾಡ್ಕೊಂಡ್ವಿ. ಹಂಗೆ ಸಾಫ್ಟಿನ್ ಪಿನ್ ಕೂಡ ಲೂಸ್ ಆಗಿತ್ತು, ಅದನ್ನ ಟೈಟ್ ಮಾಡ್ಕೊಂಡು ಸೀದಾ ಕ್ಯಾನ್ ತಗೊಂಡು ಒಳ್ಳೂರು ಕಡೆ ಬಂದೆ. ಕ್ಯಾನಿಗೆ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಟ್ಯಾಕ್ಟ್ರಿ ಹತ್ರ ಹೋಗಿ ಟ್ಯಾಕ್ಟ್ರಿ ಡೀಸೆಲ್ ಹಾಕಿ ಸೀದಾ ಗದ್ದೆ ಕಡೆಗೆ ಬಂದೆ. ಸಸ್ಯ ಮಡಿಗೆ ನೀರು ಹೋಗಲ್ಲ ಅಂತ ಹೇಳಿ ಪೈಪ್ನ ಜೋಡಿಸಿದ್ವಿ, ಅದನ್ನೆಲ್ಲ ತೆಗೆದು ಸೈಡಿಗೆ ಇಟ್ವಿ. ಕೇಜ್ವಿಲ್ ಕೂಡ ಎರ್ಕೊಂಡ್ ಬಂದಿದ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ ಟ್ಯಾಕ್ಟ್ರಿ ಹೊಡೆಯಕ್ಕೆ ಶುರು ಮಾಡಿದ್ದ. ಕೆಳಗಿನ ಗದ್ದೆಗೆ ಸ್ವಲ್ಪ ಕೇಜ್ವಿಲ್ ಅವಶ್ಯಕತೆ ಇತ್ತು, ಅದಕ್ಕೆ ಕೇಜ್ವಿಲ್ ಜೋಡಿಸ್ಕೊಟ್ವಿ. ಅಷ್ಟರಲ್ಲಿ ಅವನು ಹೊಡೆಯಕ್ಕೆ ಶುರು ಮಾಡಿದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ದಿನಚರಿ.